ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸಿಟಿ ರವಿ ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ. ಕಾಲು ಮುರಿತೀವಿ, ಕೈ ಮುರಿತೀವಿ ಅಂದ್ರೆ ಹೆಂಗೆ ಅಂತೇಳಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಬಿಜೆಪಿ ನಾಯಕರಾಗಿರುವಂತಹ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಅವರು ಮಂತ್ರಿ ಆಗಿದ್ದವರು, ಅವರಿಗೂ ಕೂಡ ಜವಾಬ್ದಾರಿ ಇರಬೇಕು. ಸಾರ್ವಜನಿಕವಾಗಿ ಜನ ಸೇರಿದಂತ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳನ್ನ ಕೊಡೋದು ಸರಿಯಲ್ಲ ಎನ್ನುವುದಾಗಿ ಚಲುವರಾಯಸ್ವಾಮಿ ಅವರು ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಕಾನೂನು ಇರೋದು ಕ್ರಮ ತೆಗೆದುಕೊಳ್ಳೋಕೆ, ಯಾರೇ ಆಗಿದ್ರೂ ಅದನ್ನ ಪಾಲನೆ ಮಾಡಬೇಕು ಎನ್ನುವುದಾಗಿ ಹೇಳಿದ್ರು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸಿಟಿ ರವಿ ಅವರು ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪರ ವಿರೋಧ ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಚಲುವರಾಯಸ್ವಾಮಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ರು. ಸಿಟಿ ರವಿ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಸಹಜ ಅಲ್ವಾ? ಒಬ್ಬ ಮಾಜಿ ಮಂತ್ರಿ, ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ, ವಿಧಾನ ಪರಿಷತ್ ಕಾಲು ಮುರಿತೀವಿ ಅಂದಂಗೆ ತಾನೇ ಅದು. ಏನು ಅರ್ಥ ಅದು? ಕಾಲು ಮುರಿತೀವಿ, ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದರೆ ಯಾವ ರೀತಿ ಇವ್ರಿಗೆ ಹೇಳೋದು? ಈಗ ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗತ್ತಾ? ಸಿಟಿ ರವಿ ಇನ್ನೂ ಕಲಿಯಲ್ಲ ಅಂತ ಕಾಣುತ್ತೆ. ನಾವು ಯಾರಿಗೆ ಎದುರಿ ಅಂತ ಅಲ್ಲಲ್ಲ, ಕಾನೂನು ಇರೋದು ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದಕ್ಕೆ. ಅದಕ್ಕೆ ಎದುರ್ತಾರೋ ಮುಂದುವರೆದು ಅದೇ ಮಾಡ್ಕೊಂಡು ಅದೇ ಥರ ಇನ್ನೂ ಒಂದು ಮಾಡ್ತಾರೋ ಅದೇ ಬೇರೆ. ಸಹಜ ಅಲ್ವಾ? ಒಬ್ಬ ಮಾಜಿ ಮಂತ್ರಿ, ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ, ವಿಧಾನ ಪರಿಷತ್ ಕಾಲು ಮುರಿತೀವಿ ಅಂದಂಗೆ ತಾನೇ ಅದು. ಏನು ಅರ್ಥ ಅದು? ಕಾಲು ಮುರಿತೀವಿ, ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದರೆ ಯಾವ ರೀತಿ ಇವ್ರಿಗೆ ಹೇಳೋದು? ಈಗ ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗತ್ತಾ? ಸಿಟಿ ರವಿ ಇನ್ನೂ ಕಲಿಯಲ್ಲ ಅಂತ ಕಾಣುತ್ತೆ.